ಇನ್ನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ತೀವ್ರವಾಗ್ತಾ ಇರುವ ನಡುವೆ ಎಲ್ಲೆಂದರಲ್ಲಿ ಅಂದರೆ ಎಲ್ಲೆಲ್ಲಿ ಜನನಿ ಬೀಡ ಪ್ರದೇಶಗಳಿದ್ದಾವೆ, ಪಾಕಿಸ್ತಾನ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಬಹುದು ಅಲ್ಲಲ್ಲೆಲ್ಲ ಹೈ ಅಲರ್ಟ್ ಘೋಷಣೆ ಮಾಡಲಾಗ್ತಾ ಇದೆ. ಮತ್ತೆ ಯುದ್ಧದ ಸನ್ನಿವೇಶ ಆರಂಭ ಆಗ್ತಾ ಇರೋದ್ರಿಂದಾಗಿ ಉತ್ತರ ಪ್ರದೇಶದ ಲಕ್ನೋದಲ್ಲೂ ಕೂಡ ಈಗ ಫುಲ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಲಾ ಮಾರ್ಟಿನಿಯರ್ ಶಾಲೆಯಲ್ಲಿ ಮಾಕ್ ಡ್ರಿಲ್ ಕೂಡ ಮಾಡಲಾಗಿದೆ. ಲಾ ಮಾರ್ಟಿನಿಯರ್ ಶಾಲೆಯಲ್ಲಿ ಮಾಕ್ ಡ್ರಿಲ್ ಮಾಡಿ ಈ ಯುದ್ಧದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ತಮ್ಮನ್ನು ತಾವು ರಕ್ಷಣೆ ಮಾಡಬೇಕು, ಅದೇ ರೀತಿಯಾಗಿ ತಮ್ಮ ಜೊತೆಗೆ ಇರುವಂತಹ ಇತರ ನಾಗರಿಕರು ಯಾರಿದ್ದಾರೆ ಅವರನ್ನು ಕೂಡ ರಕ್ಷಣೆ ಮಾಡುವಂಥದ್ದು ತುಂಬ ಅನಿವಾರ್ಯ. ಹೀಗಾಗಿ ನಮ್ಮ ಜೊತೆಗೆ ಬೇರೆಯವರನ್ನು ಕೂಡ ಮಕ್ಕಳು, ಮಹಿಳೆಯರು, ವಯಸ್ಕರು ಇವರು ಯಾರಿದ್ದಾರೆ ಎಲ್ಲರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಅದೇ ರೀತಿಯಾಗಿ ಶಾಲೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಕ್ಕಳು ತಮ್ಮನ್ನು ತಾವು ಯಾವ ರೀತಿ ರಕ್ಷಣೆ ಮಾಡಿಕೊಳ್ಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ ಮಾಡಿ ಎಲ್ರಿಗೂ ಟ್ರೈನಿಂಗ್ ಕೊಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಶಾಲೆಯ ಮಕ್ಕಳಿಗೆ ಜಾಗೃತಿ ಕೂಡ ಮೂಡಿಸಲಾಗ್ತಾ ಇದೆ. ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು, ತಮ್ಮ ಜೀವ ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅಣಕು ಪ್ರದರ್ಶನ ಮಾಡಲಾಗ್ತಾ ಇದೆ. ಮಕ್ಕಳಿಗೆ ಇಂತಹ ಒಂದು ಪರಿಸ್ಥಿತಿ ಬಂದಾಗ, ಸೈರನ್ಗಳು ಮೊಳಗಿದಾಗ ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ. ಇಂತಹ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಯಶಸ್ವಿಯಾಗಿ ನಿಭಾಯಿಸಬೇಕು, ಅದೇ ರೀತಿಯಾಗಿ ಸುರಕ್ಷಿತ ಸ್ಥಳಗಳನ್ನು ಯಾವ ರೀತಿಯಾಗಿ ಕನ್ಫರ್ಮ್ ಮಾಡಿಕೊಳ್ಬೇಕು. ಯಾಕಂದರೆ ಎಂತಹ ಜಾಗಗಳಿಗೆ ಹೋಗಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುವಂಥ ಆದ್ಯತೆ ಇದು. ಯಾವ ಜಾಗಗಳನ್ನು ಆಯ್ಕೆ ಬೇಕಪ್ಪ, ಮಕ್ಕಳಾಗಿರಬಹುದು, ವಯಸ್ಕರಾಗಿರಬಹುದು, ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಸಾಮಾನ್ಯ ನಾಗರಿಕರು ಈ ಜಾಗಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಸೈರನ್ ಮೊಳಗ್ತಾ ಇದ್ದಂತೆ ಅವರ ಪ್ರಮುಖ ಕೆಲಸ ಏನಾಗಬೇಕು, ಇದು ಕೇವಲ ಕೆಲಸ ಅಂತ ಹೇಳಿದರೆ ಆಗೋದಿಲ್ಲ, ಅವರ ಜವಾಬ್ದಾರಿ ಕೂಡ ಹೌದು. ಸೈರನ್ ಮೊಳಗಿದಾಗ ಅವರ ಮೊದಲ ಆದ್ಯತೆ ಜವಾಬ್ದಾರಿ ಏನಾಗಿರಬೇಕು ಅದನ್ನು ಈಗ ಅಣಕು ಪ್ರದರ್ಶನ ಮೂಲಕ ಹೇಳಿಕೊಡುವಂತಹ ಕೆಲಸ ನಡೀತಾ ಇದೆ. उधर चलिए उधर